ಈಗ ಆ ಥರ ಆಗಿದ್ದು ಉದಾಹರಣೆ ಇದಾವ ಈಗ ಭಾಳ ಜನ ಆಗತ್ತೆ. ಇಲ್ಲ ಅದು ಆಗಿದ್ದ ಘಟನೆ ಇಲ್ಲಿ ಕುಂತಾನೆ ಇವತ್ತು ಆಮೇಲೆ ಇದು ಮಾಡ್ಕೊಂಡು ಸ್ವಲ್ಪ ಇದು ಬಂದು ಗಿಣಗೇರಿ ಗ್ರಾಮದಾಗ ಈ ಒಂದು ಮೂರ್ತಿ ಕುಂದ್ರಿಸಿರಿ. ಇತ್ತಗ ಹೆಸರು ನಾಮಕರಣ ಏನೈತಿ? ಮೊದಲಿ ಮುದಗಲ್ಲ ಅಲ್ಲಿದ್ದ ಬಂದದ್ದು ಪಂಚಮಶಾಲಿ ಮನೆಗೆ ಬಂದದ್ದು ಗಂಟರ ಮನೆ ಬುತ್ಯಾಗ. ಹೌದ್ರಿ. ಅದು ಅವ್ರು ಎಷ್ಟು ನಡ್ಕೊಂಡಾರ ಅಷ್ಟು ಅವ್ರಿಗೆ ಚಲೋ ಆಗೈತಿ. ನಾವು ಮಾಡ್ತಕ್ಕಂಥ ಸೇವೆ ಮಾಡಕತ್ತೀವಲ್ಲ ನಮ್ಮಿಂದ ಚಲೋ ಕೊಟ್ಟಾರ ಪರಮಾತ್ಮ. ನೀವು ಇಲ್ಲಿ ಸೇವೆ ಸಲ್ಸಕತ್ತೆ ಎಷ್ಟು ವರ್ಷ? ನಂದು 37 ವರ್ಷ ಇಲ್ಲಿ ಚಲೋ ಮಾಡಿ ನಮ್ಮದು ಭಕ್ತರನ್ನ ಹಂಗೆ ನಡ್ಕೊಂಡಾರ ನಾವು ಹಂಗೆ ನಡ್ಕೊಂಡು ಮಕ್ಕಳ ಅದಕ್ಕೆ ಯಾವ ಟೈಮಿಗೆ ಬರಬೇಕು? 27 9 ಗಂಟೆಗೆ ಅವ್ರು ಬರೋರು ಏನು ತರಬೇಕು ಇಲ್ಲಿಗೆ ಏನ್ರ? ಅದೇನಿಲ್ಲ 2 ಗಂಟೆಗೆ 5 ಲಾಡಿ, 5 ತುತ್ತಿ, 2 ನಿಂಬೆಹಣ್ಣು, 5 ಬಾಳೆಹಣ್ಣು, ಸಕ್ಕರೆ, ಆಮೇಲೆ ಅವ್ರು ಒಂದೇಟ್ ಬಂದು ಬಿಡೋದ ಏನು ವರ್ಷ ಬರ್ಬೇಕ ಏನು ಕೆಲಸ? ಒಂದು ಸಲ ಆಕ್ಸ್ಫರ್ಡ್ನಿಂದ ಆಮೇಲೆ ಅಮಾಸಿ ಜಳಕ ಮಾಡ್ಕೊಂಡು ಬಂದು ಅಥವಾ ಒಂದು ಸ್ವಲ್ಪ ಆಸರ್ತ ಮಾಡ್ಕೊಂಡು ಎಣ್ಣೆದಿಗೆ ಹಚ್ಚಿ ಅಥವಾ ಕುತ್ಕೊಂಡು ಹೋಗಿ 5 ಗಂಟೆಗೆ ಕಟ್ಟುನಿಟ್ಟು ದುಡಿಬೇಕಪ್ಪ ಅಂದ್ರೆ ಅದನ್ನ ನಡ್ಕೊಂಡು ಪಡ್ಕೊಂಡು. ಈಗ ಆ ಥರ ಆಗಿದ್ದು ಉದಾಹರಣೆ ಇದಾವ ಈಗ ಭಾಳ ಜನ ಆಗತ್ತೆ ಮಕ್ಕಳಾಗ್ಯವ್ರಿ. ಅದು ಬಿಚ್ಚಬೇಕು ಇಲ್ಲೇ ತಡಿ ಇಲ್ಲೇ ಇಲ್ಲ ಅದು ಆಗಿದ್ದ ಘಟನೆ ಇಲ್ಲಿ ಕುಂತಾನೆ ಇವತ್ತು ಆಮೇಲೆ ಇದು ಮಾಡ್ಕೊಂಡು ಸ್ವಲ್ಪ ಇದು ಬಂದು ಹೋದ್ರೆ ಹೆಸರು ಒಂದು ಫೇಲ್ ಆಗೈತಿ. 31 ಕ್ಯಾರ 31ದಾಗ ಆಮೇಲೆ ಇವು ಉತ್ತುತ್ತಿ ಏನು ಮಾಡ್ಕಿದ್ವಿ ಉತ್ತುತ್ತಿ ಒಂದು ಹೆಣ್ಣು ಹುಟ್ಟೈತೆ, ಒಂದು ಗಂಡಿ ಮೇಲೆ ಒಂದು ಹೆಣ್ಣು ಹುಟ್ಟೈತೆ. ಇದು ತೋರಿಸ್ತಾರೆ ಉತ್ತುತ್ತಿ ಒಂದು ಹೆಣ್ಣು ಬೇಕಂತ ಬೇಡ್ಕೊಂಡಿದ್ರು ಗದಗಿನಾರ ಹೆಣ್ಣು ಹುಟ್ಟೈತೆ. ಸೇವೆ ಮಾಡಿದ್ರೆ ಪ್ರತಿಫಲ ನಡ್ಕೋಬೇಕು. ನಡ್ಕಂಡೆ ಪಡ್ಕಂಡೆ ನಡ್ಕಳೆಲ್ಲ ನಮ್ಮಲ್ಲಿ ಇಲ್ಲ. ಮಡಿಬಿಡಿ ಇರ್ಬೇಕು. ಅಜ್ಜಾರು ಸೇವೆ ಮಾಡಕತ್ತೀರಿ, ಇಷ್ಟು ಈಗ ಮಕ್ಕಳದ ಫಲ ಕೊಟ್ರಿ. ಅವರು ಯಾವ ಥರ ಅಜ್ಜಗ ಬೇಡಿಕೆ ಕೊಟ್ರ? ಬೇಡಿಕೆಂಡ್ರ ಆತಗ ಚೈನ ಕೊಡ್ಸ್ಯಾರ. ಚೈನ ಅವು ಗೆಜ್ಜಿ ಕೊಡ್ತಾರೆ. ಆಮೇಲೆ ಕುದುರೆಗೆ ಒಂದು ಲುಂಗಿ 200 ಮೀಟರ್ ಹರಿವಿ ಆಮೇಲೆ ಕೈನ ಬೇಡಿ ಕೊಟ್ಟಾರ ಅವರು ಭಕ್ತರು. ಅವ್ರು ನಾವು ಹಿಡ್ದಂಗೆ ಮೊದಲು ನಡ್ಕೊಂಡೆ ನೀವು ಮಾಡ್ರ ಮತ್ತು ಅವು ಅಮಾಸೆ ಬಂದಾಗ pretty ಚೆನ್ನಾಗಿ ಅದರ ಹೂ ಸಿಟ್ಟಿಗೆ ಮಾಡ್ತಾರೆ ಬಂದೈತೆ. ಅಮಾಸೆ ಬಂದು ಸಕ್ಕರೆ ಶೂರ. ಈಗ 37 ವರ್ಷದ ಅನುಭವ ಎಕ್ಸ್ಪೀರಿಯನ್ಸ್ ಕೇಳ್ತೀರಿ. ಈ ಜನರ ಪ್ರೀತಿ ಒಡನಾಟ ನಿಮ್ಗೆ ಹೆಂಗ ಯಾವ ಥರ? ಒಳ್ಳೆ ಥರ ನೋಡ್ಕೊಂಡು ನೋಡ್ರಿ. ಬರೀ ಅಜ್ಜ ಅಂತ ಕರೀತಾರ, ಒಂದು ಚೆನ್ನೀರು ಕೊಡ್ತಾರೆ, ಕರಿಕಂಬಳಿ ಹಚ್ತಾರ, ಕೂಡ್ತಾರೆ, ನಮಗೆ ನಾಷ್ಟ ಇಷ್ಟ ಮಾಡ್ತಾರೆ. ಎಲ್ಲರೂ ನಿಮ್ಗೆ ಸಹಕಾರ ನಮಗೆ ಅವ್ರಿಂದ ನನಗೆ ಉದ್ಧಾರ ಇದೆ. ಮರ್ಯಾದೆ ಕೊಡ್ತಾರೆ. ಒಟ್ಟು ಗಿಣಿಗೇರಿಯಾಗ ನಿಮ್ದು ಜೀವನ ಇಲ್ಲೇ ಇದು ಮಾಡ್ಬೇಕಂತ ಕಳಿಬೇಕನ್ನ.